ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ಈ ಅಸ್ಥಿಪಂಜರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಜೈಲಿನಿಂದ ಜಾಮೀನು ಪಡೆದು ಹೊರಗೆ ಬಂದಂಥ ಚಿನ್ನಯ್ಯ ಅಂದರೆ ಭೀಮ ಇದೀಗ ಸಡನ್ ಆಗಿ ತಿರುಗಿ ಬಿದ್ದಾನೆ. ಹಾಗಾದರೆ ಯಾರ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಚಿನ್ನಯ್ಯ ಮತ್ತು ಯಾರ ವಿರುದ್ಧ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ದೊಡ್ಡದಾದಂಥ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾನೆ, ಇವೆಲ್ಲವನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಇರ್ತಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಇದೀಗ ಯಾವ ಹಂತಕ್ಕೆ ಬಂದು ತಲುಪಿದೆ ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಷಯ. ಜುಲೈ 3ರಂದು ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ, ಅದಾದ ನಂತರ SIT ರಚನೆಯಾದಾಗ ಇಡೀ ಪ್ರಪಂಚವೇ ಧರ್ಮಸ್ಥಳ ಅಥವಾ ಬೆಳ್ತಂಗಡಿಯ ಕಡೆಗೆ ತಿರುಗು ನೋಡುವಂತೆ ಮಾಡಿದ್ದು ಇದೇ ಚಿನ್ನಯ್ಯ ಅಂದರೆ ಭೀಮಾ ಅಂದರೆ ಚಿನ್ನಯ್ಯ, ಈಗ ಚಿನ್ನಯ್ಯನಾಗಿ ಬದಲಾವಣೆಯಾಗಿರುವಂಥ ಚಿನ್ನಯ್ಯ. ಅದಾದ ನಂತರ SIT ತಂಡ ರಚನೆಯಾಯಿತು. SIT ತಂಡ 13 ಸ್ಥಳದಲ್ಲಿ ಮಾರ್ಕನ್ನು ಮಾಡಿತು ಮತ್ತು ಜುಲೈ 29ರಿಂದ ಸಮಾಧಿ ಎಗೆಯುವಂಥ ಕೆಲಸ ಇಡೀ ಅಧಿಕಾರಿಗಳ ಮುಂದೆ ನಡೀತು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟರು. SIT ತಂಡ ಸ್ಥಳದಲ್ಲಿ ಬೀಡುಬಿಟ್ಟು 13ರಿಂದ 15 ಆಗಿ 15ರಿಂದ 17 ಆಗಿ ಇಡೀ ಧರ್ಮಸ್ಥಳದ ಬೆಳ್ತಂಗಡಿಯ ಗ್ರಾಮಗಳೆಲ್ಲ ಗುಂಡಿ ತೋಡುವಂಥ ಒಂದು ಪರಿಸ್ಥಿತಿ ಕೂಡ ಎದುರಾಯಿತು. ಅದಾದ ನಂತರ SIT ತಂಡ ಎಲ್ಲವನ್ನು ಅಳೆದು ತೂಗಿ ತನಿಖೆ ಮಾಡ್ತಿರುವಾಗ ಬಂಗ್ಲೆ ಗುಡ್ಡದಲ್ಲೂ ಕೂಡ ಸುಮಾರು 7 ತಲೆಬುರುಡೆಗಳು, 100 ಪಳಿಯುಳಿಕೆಗಳು ಪತ್ತೆಯಾದವು. ಅದರ ಒಂದು ಸಂಶೋಧನೆ ಅಥವಾ ಅದರ ಹಿಂದಿದ್ದ ಯಾರು, ಅದರ ಹಿಂದಿನ ಷಡ್ಯಂತ್ರ ಯಾರು ಮಾಡಿ ಎಲ್ಲೂ ಕೂಡ ತನಿಖೆ ಆಗ್ತಿರುವಾಗ ಚಿನ್ನಯ್ಯನ ಮೇಲೆ ಸಂಶಯ ಬಂದು ಚಿನ್ನಯ್ಯನ್ನೇ ಆರೋಪಿಯನ್ನಾಗಿ ಮಾಡಿ ಆಗಸ್ಟ್ 24ರಂದು ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿಗೆ ಕಳಿಸಲಾಗುತ್ತೆ. ಅದಾದ ನಂತರ ಚಿನ್ನಯ್ಯನ ಮತ್ತೊಂದು ಬೇಡಿಕೆ ಮೇರೆಗೆ ಸೆಪ್ಟೆಂಬರ್ 22, ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 27ರಂದು ಮತ್ತೆ ಅಂಡರ್ ಸೆಕ್ಷನ್ ಆಫ್ BNS 183 ಸ್ಟೇಟ್ಮೆಂಟ್ ಕೂಡ ಪಡೆಯಲಾಯಿತು. ಅದರಲ್ಲಿ ಕೂಡ ಚಿನ್ನಯ್ಯ ಮತ್ತೊಂದು ಕೆಲವಷ್ಟು ಸಂಗತಿಗಳನ್ನು ಹೇಳಿದ್ದಾನೆ. ಕೆಲವೊಂದು ಕೂತಿಟ್ಟು ಜಾಗವನ್ನು ನಾನು ಹೇಳಲಿಕ್ಕಾಗಿಲ್ಲ, ನನ್ನನ್ನು ಕರ್ಕೊಂಡು ಹೋದರೆ ಮತ್ತೆಲ್ಲ ಹೇಳ್ತೇನೆ ಅನ್ನುವಂಥ ಒಂದು ವಿಷಯವೂ ಕೂಡ ಹೊರಗೆ ಬಂದವು. ಅದರ ನಡುವೆ ಇದೀಗ ಚಿನ್ನಯ್ಯನ ಮಂಗಳೂರು ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಟ್ಟು ಅಥವಾ ಬೇಲ್ ಕೊಟ್ಟು ಅವರನ್ನು ಹೊರಗೆ ಕೂಡ ಕಳಿಸುವಂಥ ಪ್ರಕ್ರಿಯೆ ಆಯಿತು. ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದ್ದು ನವೆಂಬರ್ 24ರಂದು. ಆದರೆ ಸುಮಾರು 20ರಿಂದ 25 ದಿನಗಳ ಕಾಲ ಚಿನ್ನಯ್ಯನಿಗೆ ಯಾರು ಕೂಡ ಶ್ಯೂರಿಟಿ ಕೊಡದಂಥ ಕಾರಣಕ್ಕಾಗಿ ಚಿನ್ನಯ್ಯ 20ರಿಂದ 25 ದಿನಗಳ ಕಾಲ ಎಕ್ಸ್ಟ್ರಾ ಜೈಲಿನಲ್ಲಿ ಇರಬೇಕಂತ ಪರಿಸ್ಥಿತಿ ಕೂಡ ಬಂತು. ಅದಾದ ನಂತರ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಮತ್ತು ಅವರ ಸಹೋದರಿಯಾದಂಥ ರತ್ನ ಅವರು ದೊಡ್ಡ ಮನಸ್ಸು ಮಾಡಿ ಯಾರ ಹತ್ರನೂ ಸಾಲ ಗಿಲ್ಲ ಪಡ್ಕೊಂಡು ಅಥವಾ ಏನಾದ್ರು ಹೆಲ್ಪ್ ಮಾಡಿಕೊಂಡು 1 ಲಕ್ಷದ ಬಾಂಡ್ ಮತ್ತು 2 ಶ್ಯೂರಿಟಿಯನ್ನು ಕೊಟ್ಕೊಂಡು ಅವರನ್ನು ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಚಿನ್ನಯ್ಯ ತಿರುಗಿ ಬಿದ್ದಿದ್ದಾನೆ. ಅದು ಯಾರ ವಿರುದ್ಧ ಅನ್ನೋದು ಇದೀಗ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಒಂದು ಕಡೆ ತಿಮ್ಮರೋಡಿಯವರನ್ನು ಮತ್ತೆ ಬೆಳ್ತಂಗಡಿಯ ಅಧಿಕಾರಿಗಳು ಅವರನ್ನು ಗಡೀಪಾರು ಮಾಡುವ ಆದೇಶವನ್ನು ಮಾಡಿದರೆ, ಮತ್ತೊಂದು ಕಡೆ ಹೊರಗೆ ಬಂದಂಥ ಅಂದರೆ ಜೈಲಿನಿಂದ ಹೊರಗೆ ಬಂದಂಥ ಬೇಲ್ ಸಿಕ್ಕಿ ಹೊರಗೆ ಬಂದಂಥ ಚಿನ್ನಯ್ಯ ಕೂಡ ಇದೀಗ 5 ಮೇಲೆ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ, ಸಮೀರ್ MD, ಜಯಂತ್ ಮತ್ತು ವಿಠಲ್ ಗೌಡ ಎನ್ನುವಂಥ 5 ವ್ಯಕ್ತಿಗಳ ವಿರುದ್ಧ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾನೆ. ಹೀಗಾಗಿ ಯಾರ ಮುಖಾಂತರ, ಯಾರ ಸಹಾಯದಿಂದ, ಯಾರ ಒಂದು ಸಲಹೆ ಮೇರೆಗೆ, ಯಾರ ಮುಖಾಂತರ ಚಿನ್ನಯ್ಯ ಅಥವಾ ಭೀಮ ಎನ್ನುವಂಥ ವ್ಯಕ್ತಿ ಅನಾಮಧೇಯ ವ್ಯಕ್ತಿಯಾಗಿ ಬಂದು ಬೆಳ್ತಂಗಡಿಯ ಒಂದು ನ್ಯಾಯಾಧೀಶರ ಮುಂದೆ, ಬೆಳ್ತಂಗಡಿಯ ಪೊಲೀಸರ ಮುಂದೆ ಯಾವಾಗ ಅಂದರೆ ಜುಲೈ 3 ಮತ್ತು ಜುಲೈ 4ರಂದು ಸ್ಟೇಟ್ಮೆಂಟ್ ಕೊಟ್ಟನಲ್ಲ, ಅದೇ ವ್ಯಕ್ತಿ ಇದೀಗ ಅದೇ 5 ವ್ಯಕ್ತಿಗಳ ವಿರುದ್ಧವಾಗಿ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾನೆ ಮತ್ತು ತನಗೆ ಆದಂಥ ಒಂದು ಅವಮಾನ ಇರ್ಬೋದು, ತನಗೆ ಆದಂಥ ಒಂದು ಸೇಡನ್ನು ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದೀಗ ಮೊಟ್ಟ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆದರೆ ಈ ದೂರು ಕೊಟ್ಟ ಉದ್ದೇಶ ತನಿಖೆಯಿಂದ ಒಂದು ಸಾಬೀತಾಗಬೇಕಾಗುತ್ತೆ ಮತ್ತು ಚಿನ್ನಯ್ಯನ ಕೊಟ್ಟಂಥ ದೂರಿನಲ್ಲಿ ಸತ್ಯ ಇದ್ದರೆ ಆ 5 ಶಿಕ್ಷೆ ಆಗುತ್ತೆ ಅಥವಾ ಅವರನ್ನು ಗಂಭೀರವಾಗಿ ತನಿಖೆಯಲ್ಲಿ ಪರಿಗಣಿಸ್ತಾರೆ. ಚಿನ್ನಯ್ಯ ಕೊಟ್ಟ ದೂರಿನಲ್ಲಿ ಉಲ್ಲೇಖವಾಗಿರುವಂತೆ ಚಿನ್ನಯ್ಯ ಹೇಳ್ತಾನೆ ದೂರಿನಲ್ಲಿ, ಅಂದರೆ ಮೊನ್ನೆ ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖವಾಗಿರುವಂತೆ, ನಾನು ಈ 5 ಮುಖಾಂತರ ಇಲ್ಲೇ ತನಕ ಬಂದಿದ್ದೇನೆ, ನನಗೆ ತೊಂದರೆ ಆಗಲಿಕ್ಕೆ ನನಗೆ ಎಲ್ಲವೂ ಕೂಡ ಇವರ ಷಡ್ಯಂತ್ರವೇ ಕಾರಣ. ತಿಮ್ಮರೋಡಿ, ಸಮೀರ್ MD, ಗಿರೀಶ್ ಮಟ್ಟಣ್ಣ, ಜಯಂತಿ ಮತ್ತು ವಿಠಲ್ ಗೌಡ ಎನ್ನುವಂಥ 5 ವ್ಯಕ್ತಿಗಳು ನನ್ನ ಮೈಂಡ್ ವಾಶ್ ಮಾಡಿ ಇದೇ ತನಕ ಕರ್ಕೊಬಂದು ನನ್ನ ಜೀವನವೇ ಹಾಳು ಮಾಡಿಬಿಟ್ರು ಅನ್ನುವಂಥ ಒಂದು ಉಲ್ಲೇಖ ಮಾಡ್ತಾ, ಈ 5ರಿಂದ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ ರಕ್ಷಣೆ ಕೊಡಿ ಎನ್ನುವಂಥ ದೂರನ್ನು, ಕಂಪ್ಲೇಂಟನ್ನು ಇದೀಗ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಬಂದು ಕೊಟ್ಟಿದ್ದಾನೆ. ಈ ಕಂಪ್ಲೇಂಟ್ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ಸುಖ ಸುಮ್ಮನೆ ಯಾರಾದರೂ ಒಂದು ಷಡ್ಯಂತ್ರ ಮಾಡಿದ್ರು, ಯಾರಾದರೂ ಹಣ ಕೊಟ್ಟು ಆಸೆ ತೋರಿಸಿದ್ರು ಎನ್ನುವಾಗ ಇವನಿಗೂ ಕೂಡ ಒಂದು ಸ್ವಲ್ಪ ಬುದ್ಧಿ ಇರಬೇಕಿತ್ತು. ಇಲ್ಲ, ಮುಂದೆ ಹೀಗಾಗುತ್ತೆ, ಧರ್ಮಸ್ಥಳ ಹೀಗಾಗಿದೆ ಇಲ್ವಾ, ಎಲ್ಲವೂ ಕೂಡ ಗೊತ್ತಾದ ನಂತರ ಸ್ವಲ್ಪ
ಚಿನ್ನೆಯನ್ನು ಕೂಡ ಬುದ್ಧಿ ಇರಬೇಕಿತ್ತು. ಯಾರೋ ನೀವು ಗುಂಡಿಗೆ ತಳ್ತಾರಂದಾಗ ಗುಂಡಿ ಇಷ್ಟು ದೊಡ್ಡಿದೆ, ಗುಂಡಿಲಿ ಬೀಳ್ಬೋದಾ, ಎಲ್ಲವೂ ಕೂಡ ಚಿನ್ನೆನಿಗೆ ಅರ್ಥ ಆಗಬೇಕಿತ್ತು. ಯಾರಾದರೂ ಹಣದ ಆಸೆ ತೋರಿಸಿದ್ರು ಕೂಡ ಮುಂದೆ ಏನಾಗ್ಬೋದು ಅನ್ನೋ ಎಲ್ಲವೂ ಕೂಡ ಗೊತ್ತಾಗಬೇಕಿತ್ತು. ಅದು 1-2 ದಿನದಲ್ಲಿ ಆದಂಥ ಕತೆ ಅಲ್ಲ, 2 ವರ್ಷಗಳಿಂದ ಆದಂಥ ಒಂದು ಕತೆ. ಅಷ್ಟು ಸಮಯದಲ್ಲಿ ನನ್ನ ವಿರುದ್ಧ ನನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ ಎನ್ನುವಂಥ ಒಂದು ಕಿಂಚಿತ್ ಬುದ್ಧಿಯು ಚಿನ್ನೆನಿಗೆ ಇರಲಿಲ್ಲವೆನ್ನುವಂಥ ಒಂದು ಸಂಶಯ ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾಗಿ ಈ ಧರ್ಮಸ್ಥಳ ಕೇಸ್ನಲ್ಲಿ ಯಾರ ತಪ್ಪು, ಯಾರ ಮುಖಾಂತರ ಯಾರು ಏನು ಮಾಡಿದ್ರು ಎಲ್ಲವೂ ಕೂಡ ತನಿಖೆಯ ಅಂತಿಮ ವರದಿಯ ಪ್ರಕಟವಾದ ನಂತರ, ಸಲ್ಲಿಕೆ ಆದ ನಂತರ, ಅದು ಕೋರ್ಟ್ನಲ್ಲಿ ಟ್ರಯಲ್ ಆದ ನಂತರ ಯಾರಿಗೆ ಶಿಕ್ಷೆ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಇಡೀ ಧರ್ಮಸ್ಥಳ ಕೇಸ್ನಲ್ಲಿ ಏನೆಲ್ಲ ಮಾಡ್ತಾ, ಯಾರೆಲ್ಲ ಭಾವನೆಗೆ ಧಕ್ಕೆ ಮಾಡ್ದ ಮತ್ತು ಈ ತನಿಖೆ ಹಂತ ಈ SIT ತನಿಖೆ ಮಾಡ್ತಿರುವಾಗ ಮತ್ತೆ ಯಾಕೆ ಈ ಹೊರಗೆ ಬಂದು ಈ ಕಂಪ್ಲೇಂಟನ್ನು ಕೊಡುವಂಥ ಪ್ರಯತ್ನಕ್ಕೆ ಮಾಡ್ದ, ಅಥವಾ ಇದರ ಹಿಂದೆ ಉದ್ದೇಶ ಏನು, ಅಥವಾ ತನಗೆಲ್ಲವೂ ಗೊತ್ತಿದ್ದು ಕೂಡ ಚಿನ್ನಯ್ಯ ಬೇಕಾಬಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ನ, ಮುಂದೆ ಆಗುವ ಅನಾಹುತದ ಅರಿವಿರಲಿಲ್ಲ, ಎಲ್ಲವೂ ಕೂಡ ಇದೀಗ ಸಂಶಯವನ್ನು ಆ್ಯಡ್ ಮಾಡಿಕೊಟ್ಟಿದೆ. ಆದರೆ ಒಂದಂತೂ ಸತ್ಯ, ಧರ್ಮಸ್ಥಳ ಕೇಸ್ ಇದೀಗ ಒಂದು ಅಂತಿಮ ಹಂತಕ್ಕೆ ತಲುಪಿದೆ ಮತ್ತು ಈಗಾಗಲೇ ಕೆಲವೊಂದು ಮಾಧ್ಯಮದಲ್ಲಿ ವರದಿ ಸಲ್ಲಿಕೆ ಆಯಿತು, ಕೆಲವೊಂದಿಷ್ಟು ಜನರನ್ನು ಆರೋಪಿಯನ್ನಾಗಿ ಮಾಡಲಾಯಿತು, ಎಲ್ಲವೂ ಕೂಡ ವರದಿ ಆಗ್ತಿತ್ತು. ಆದರೆ SIT ತಂಡದ ಪ್ರಕಾರ ತನಿಖೆ ಮುಂದುವರೆದಿದೆ. SIT ತಂಡಕ್ಕೆ ಸದ್ಯಕ್ಕೆ ಕೆಲವೊಂದು FSL ವರದಿಗಳು ಬರಬೇಕಾಗಿದೆ, FSL ಎವಿಡೆನ್ಸ್ ಬರಬೇಕಾಗಿದೆ, ಮತ್ತೊಂದು ಡಾಟಾ ರಿಟ್ರೀವ್ ಆಗೋದು ಸ್ವಲ್ಪ ಬಾಕಿ ಇದೆ. ಹಾಗಾಗಿ ಒಂದಷ್ಟು ಎವಿಡೆನ್ಸ್ಗಳು, ಸಾಕ್ಷಿಗಳು ಬಂದ ನಂತರ ಕಂಪ್ಲೀಟ್ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಮತ್ತು ಸರ್ಕಾರ ಕೂಡ ವರದಿ ಸಲ್ಲಿಕೆ ಆಗ್ತದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತದೆ. ಯಾಕಂದರೆ ಈ ಭೀಮ ಅಥವಾ ಈ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ ಪಳಿಯುಳಿಕೆಗಳ ಅಥವಾ ಬುರುಡೆಯ ಅಥವಾ ಭೀಮ ತಂದ ಮೊದಲ ತಲೆಬುರುಡೆಯ ಹಲ್ಲಿನ ಒಂದು ಟೆಸ್ಟನ್ನು ಮಾಡಿಕೊಂಡು ಆ ಹಲ್ಲು ಅಥವಾ ಆ ಬುರುಡೆ ಯಾವ ಜಿಯೋಗ್ರಫಿಕಲ್ ಆರಿಜಿನಿಂದ ಬಂದಿದ್ದು, ಯಾವ ಭಾಗದಿಂದ ಬಂದಿದ್ದು ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಐಸೋಟೋಪ್ ಎನ್ನುವಂಥ ಒಂದು ಮಾದರಿಯ ಅನಾಲಿಸಿಸ್ ಮಾಡಿ ಅಂತಿಮ ಘಟ್ಟಕ್ಕೆ ಈ ತಲೆಬುರುಡೆ ಯಾವ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು, ಇದು ಉತ್ತರ ಕರ್ನಾಟಕದ, ಇದು ದಕ್ಷಿಣ ಕರ್ನಾಟಕದ, ಇದು ಬಿಹಾರದ, ಅಥವಾ ಎಲ್ಲ ಮಾದರಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಆ ತಲೆಬುರುಡೆಯ ಹಲ್ಲಿನ ಒಂದು ಐಸೋಟೋಪ್ ಅನಾಲಿಸಿಸ್ ಅನ್ನು ಮಾಡಿಕೊಂಡು ಆ ತಲೆಬುರುಡೆ ಎಲ್ಲಿದ್ದು ಎನ್ನುವುದು ಕೂಡ ಈಗ ತನಿಖೆ ಮಾಡಲಿಕ್ಕೆ SIT ಒಂದು ಆಧುನಿಕ ತಂತ್ರಜ್ಞಾನವನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಇವೆಲ್ಲವನ್ನು ನೋಡ್ತಿದ್ರೆ SIT ತಂಡ ತನ್ನ ತನಿಖೆಯನ್ನು ಮುಂದುವರಿಸಿದೆ ಮತ್ತು ಕೆಲವೊಂದು ಡಾಟಾ ಬರುವ ಬಾಕಿ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ದಿನಗಳ ನಂತರ ಎಲ್ಲವೂ ಬಂದ ನಂತರ ನ್ಯಾಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಕೆ ಆಗ್ತದೆ. ಆದರೆ ಇದರ ಬೆನ್ನಲ್ಲೇ ಜೈಲಿನಿಂದ ಅಥವಾ ಜಾಮೀನು ಸಿಕ್ಕು ಹೊರಬಂದಂಥ ಚಿನ್ನಯ್ಯ ಇದೀಗ ತಮ್ಮನ್ನ ಇಲ್ಲಿಯ ತನಕ ಕರ್ಕೊಂಡು ಬಂದಿದ್ದಂಥ ಅವರ ವಿರುದ್ಧ, ಅಂದರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತಿ, ಸಮೀರ್ MD ಮತ್ತು ವಿಠಲ್ ಗೌಡ ಎನ್ನುವಂಥ 5 ವ್ಯಕ್ತಿಗಳ ವಿರುದ್ಧ ಇದೀಗ ತಿರುಗು ಬಿದ್ದು ಸೇಡನ್ನು ತೀರಿಸ್ಕೊಳ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದು, ಅಥವಾ ಅವ್ರ ವಿರುದ್ಧ ಜೀವ ಬೆದರಿಕೆಯ ಕಂಪ್ಲೇಂಟನ್ನು ಕೊಟ್ಟು ನೋಡ್ತಾ ಇದ್ರೆ ಈ ಕೇಸ್ ಮತ್ತೊಂದು ತಿರುವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಾಗಿದೆ, ಪೊಲೀಸರು ಕೂಡ ಇವರ ಒಂದು ವಿಚಾರಣೆಗೆ ಕರಿಬಹುದು, ಅಥವಾ ಯಾಕೆ ನೀವು ಅವರಿಗೆ ಜೀವ ಬೆದರಿಕೆ ಹಾಕ್ತಿದ್ರೆ, ಏನು ಸಂಬಂಧ, ಎಲ್ಲವೂ ಕೂಡ ತನಿಖೆ ಮಾಡಬಹುದು. ಒಂದು ವೇಳೆ ಏನಾದರೂ ಅಂಥದ್ದು ಕಂಡು ಬಂದರೆ ಚಿನ್ನಯ್ಯನಿಗೆ ರಕ್ಷಣೆಯನ್ನು ಕೊಡಬಹುದು ಮತ್ತು ಅಂಥ ವ್ಯಕ್ತಿಗಳ ವಿರುದ್ಧ ಒಂದು ಗಂಭೀರವಾದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ಕೂಡ ಮುಂದುವರಿಸಬಹುದು. ಆದರೆ ಈ ಧರ್ಮಸ್ಥಳ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಇದೀಗ ಸದ್ಯಕ್ಕೆ ಅಂತ್ಯವಾಗುವಂಥ ಯಾವುದೇ ಲಕ್ಷಣ ಇಲ್ಲ. ತಿಮ್ಮರೊಡ್ಡಿ ಅವರನ್ನು ಬೆಳ್ತಂಗಡಿಯ ತಾಲೂಕಿನ ಅಧಿಕಾರಿಗಳು ಕೂಡ ಇದೀಗ ರಾಯಚೂರಿಗೆ ಗಡೀಪಾರು ಆದೇಶವನ್ನು ಮರುಪರಿಶೀಲನೆ ಮಾಡಿ ಮತ್ತೆ ಗಡೀಪಾರನ್ನು ಮಾಡಿದರೆ ಮುಂದೆ ಅದು ಯಾವ ಗಡೀಪಾರ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಇದೀಗ ಸೌಜನ್ಯ ಹೋರಾಟಗಾರರು ಕೂಡ ಕೊಂದವರು ಯಾರು ಅನ್ನುವಂಥ ಸಮಾವೇಶವನ್ನು ಬೆಳ್ತಂಗಡಿಯ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಡಿಸೆಂಬರ್ 16ರಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಅದರ ಬೆನ್ನಲ್ಲೇ ಜೈಲಿನಿಂದ ಹೊರಬಂದಂಥ ಚಿನ್ನ ಇದೀಗ ಈ ಐವರ ಮೇಲೆ, ಅಂದರೆ ತಿಮ್ಮರೊಡ್ಡಿ, ಸಮೀರ್ MD, ಗಿರೀಶ್ ಮಟ್ಟಣ್ಣ, ವಿಠಲ್ ಗೌಡ ಮತ್ತು ಜಯಂತಿ ಎನ್ನುವಂಥ 5 ವ್ಯಕ್ತಿಗಳ ವಿರುದ್ಧ ತನಗೆ ಜೀವ ಬೆದರಿಕೆ ಇದೆ, ಇವರಿಂದ ನನಗೆ ಜೀವ ಬೆದರಿಕೆ ಇದೆ ಎನ್ನುವಂಥ ಒಂದು ಕಂಪ್ಲೇಂಟನ್ನು ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂದೆ ಕೊಟ್ಟಿದ್ದಾನೆ ಮತ್ತು ಆ ಪ್ರಕರಣ ಕೂಡ ದಾಖಲಾಗಿದೆ. ಮುಂದೆ ಈ ಪ್ರಕರಣ ಎಲ್ಲಿಗೂ ನಿಲ್ಲತ್ತೆ ಅಥವಾ ಯಾವೆಲ್ಲ ಹೊಸ ತಿರುವು ಪಡ್ಕೊಳ್ಳುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.